ಚಬನೂರ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನ ಬಹಳ ಸುಂದರವಾಗಿ ರೂಪಾಂತರಗೊಂಡಿದೆ. ದೇವಸ್ಥಾನಕ್ಕೆ ಹೋದಾಗ ಒಂದು ವಿಚಿತ್ರವಾದ ಅನುಭವವಾಗುತ್ತದೆ. ಭಯ ಬೇಡ ಮಗು, ನಂಬಿಕೆಯೇ ನಿನ್ನ ಶಕ್ತಿ ಎಂಬಂತೆ ಮನಸ್ಸಿಗೆ ಯಾರು ಧೈರ್ಯ ತುಂಬುವಂತ ಒಂದು ಸುಂದರವಾದ ಅನುಭವವಾಗುತ್ತದೆ ಅಮೋಘ ಸಿದ್ಧನ ದೇವಸ್ಥಾನಕ್ಕೆ ಹೋದಾಗ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಚಬನೂರಿನ ಗ್ರಾಮದ ಜನರು ಹೇಳಿಕೊಳ್ಳುವ ಹಾಗೆ ಹಲವಾರು ಹೊಸ ಹೊಸ ಪವಾಡಗಳ ನಡುವೆ ವಿಶೇಷವಾಗಿ ಪ್ರತಿ ವರ್ಷ ನಡೆಯುವ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆಯ ಬಗ್ಗೆ ಹಳ್ಳಿಯ ಜನರು ಬಹಳ ವಿಶೇಷವಾಗಿ ಹೇಳಿಕೊಳ್ಳುತ್ತಾರೆ. ಹೌದು, ಪ್ರತಿ ವರ್ಷ ಬಾದ್ಮಿ ಅಮಾವಾಸ್ಯೆಯಂದು ಜರುಗುವ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆ ಬಹಳ ವಿಶೇಷ ಮತ್ತು ಅಷ್ಟೇ ನಿಗೂಢವಾಗಿ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆ ನಡೆಯುತ್ತದೆ. ಸ್ನೇಹಿತರೆ, ಇವಾಗ ಅಮೋಘ ಸಿದ್ದೇಶ್ವರನ ಮುಂದುವರಿದ ಪವಾಡಗಳನ್ನು ನೋಡಿಕೊಂಡು ಬರೋಣ ಬನ್ನಿ. ಇದು ಅಖಂಡಹಳ್ಳಿ ಗ್ರಾಮದ ಊರಿನ ಗೌಡರಾದ ಅಡಿಯಪ್ಪಗೌಡ ಮಾಲಿ ಪಾಟೀಲ್ ಇವರು ಚಬನೂರ ಗ್ರಾಮದ ಜಾತ್ರೆಗೆ ಬರುವಾಗ ಮಳೆ ಗಾಳಿಯ ನಡುವೆ ಕಂಡ ಒಂದು ದಿವ್ಯವಾದ ರೂಪ. ಹೌದು, ಇದು ಅಕ್ಕಂಡಹಳ್ಳಿ ಗ್ರಾಮದ ಊರಿನ ಗೌಡರಾದ ಅಡಿಯಪ್ಪಗೌಡ ಮಾಲಿ ಪಾಟೀಲ್ ಇವರು ಚಬನೂರಿನ ಗ್ರಾಮಕ್ಕೆ ತಮ್ಮ ಮಗಳನ್ನು ಕೊಟ್ಟಿದ್ದರು. ಅದು ಸುಮಾರು 1981ರ ವರ್ಷ. ಆ ವರ್ಷದಲ್ಲಿ ಜರುಗುವ ಅಮೋಘ ಸಿದ್ಧನ ಜಾತ್ರೆಗೆ ನೀವು ಬರಬೇಕೆಂದು ಟಪಾಲಿನ ಮೂಲಕ ಅಡಿಯಪ್ಪಗೌಡ ಅವರಿಗೆ ಸಂದೇಶವನ್ನು ಕಳಿಸಿದ್ದರು ಸಂಗನಗೌಡ ಪಾಟೀಲ್ ಅವರು. ಸಂಗನಗೌಡ ಪಾಟೀಲ್ ಅವರ ಪತ್ರಕ್ಕೆ ಓಗೊಟ್ಟು ಅಡಿಯಪ್ಪಗೌಡ ಪಾಟೀಲ್ ಅವರು ಚಬನೂರ ಗ್ರಾಮಕ್ಕೆ ಹೊರಡಲು ಅಣಿಯಾಗುತ್ತಾರೆ. ಅವಾಗೆಲ್ಲ ಎತ್ತಿನ ಗಾಡಿಯಲ್ಲೇ ಹೋಗುತ್ತಿದ್ದರು. ವಾಹನಗಳ ಸೌಕರ್ಯ ಇವಾಗಿನಷ್ಟು ಅವಾಗ ಇರಲಿಲ್ಲ. ಎತ್ತಿನ ಗಾಡಿಯನ್ನೇ ಎಲ್ಲರೂ ನಂಬಿಕೊಂಡಿದ್ದರು. ಅವಾಗ ಅಡಿಯಪ್ಪಗೌಡ ಮಾಲಿ ಪಾಟೀಲ್ ಅವರು ತಮ್ಮ ಜೊತೆಗಾರರನ್ನು ಕರೆದುಕೊಂಡು ಎತ್ತಿನ ಗಾಡಿಯ ಮೂಲಕ ಅಕ್ಕಂಡಹಳ್ಳಿಯಿಂದ ಚಬನೂರ ಗ್ರಾಮದ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಇತ್ತ ಕಡೆ ಚಬನೂರ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರರ ಜಾತ್ರಾ ವಿಶೇಷವಾಗಿ ದೇವರು ಹಾಸಿಗೆ ಕೂಡುವ ಕಾರ್ಯಕ್ರಮವಿತ್ತು. ಸಂಗನಗೌಡರು ಇವತ್ತು ಅಕ್ಕಂಡಹಳ್ಳಿ ಗೌಡರು ಬರುತ್ತೀನಿ ಅಂತ ಹೇಳಿದ್ದರು, ಇಷ್ಟೊತ್ತಾದರೂ ಬರಲಿಲ್ಲವಲ್ಲ ಎಂಬ ಚಿಂತೆಗೆ ಹೋದರು. ಇತ್ತ ಕಡೆ ಅಡಿಯಪ್ಪಗೌಡ ಅವರು ಎತ್ತಿನ ಗಾಡಿಯು ಕಲೆಕೇರಿ ಮತ್ತು ಗಾಲಗೇರಿಯ ನಡುವೆ ಮಳೆ ಗಾಳಿಗೆ ಸಿಲುಕಿತು. ಗುಡುಗು ಮಿಂಚಿಗೆ ಗೌಡರ ಎತ್ತುಗಳು ಬೆದರತೊಡಗಿದವು. ಅವಾಗ ಅಡಿಯಪ್ಪಗೌಡ ಅವರು ಹೇಳುತ್ತಾರೆ, ಇಲ್ಲೇ ಗಾಡಿಯನ್ನು ಕೊರಳು ಹರಿ, ಇಲ್ಲೇ ಸ್ವಲ್ಪ ಹೊತ್ತು ನಿಂತುಕೊಂಡು ಮಳೆ ಗಾಳಿ ಕಡಿಮೆ ಆದ ಮೇಲೆ ಹೋಗೋಣ ಅಂತ ಹೇಳ್ತಾರೆ ಗೌಡರು. ಇನ್ನೊಂದು ಕಡೆ ಸಂಗನಗೌಡರು ಮಳೆ ಜೋರಾಗೈತಿ, ಗೌಡ್ರೇನ್ರ ನಡಬರ್ಕ ಸಿಕ್ಕಾಕೊಂಡ್ರು ಹೆಂಗೋ ಏನು ಅಂತ ಚಿಂತೆ ಮಾಡ್ಲಕ್ ಕುಂದಿರ್ತಾರ ಸಂಗನಗೌಡ್ರು. ಅವಾಗಲೇ ಡೊಳ್ಳಿನ ನಾದ ಕೇಳತೊಡಗಿತು. ಅವತ್ತು ಅಮೋಘ ಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ದೇವರು ಹಾಸಿಗೆ ಕೂಡುವ ಕಾರ್ಯಕ್ರಮವಿತ್ತು. ಇತ್ತ ಕಡೆ ಮಳೆಯಲ್ಲೇ ಸಿಲುಕಿದ ಅಕ್ಕಂಡಹಳ್ಳಿ ಗೌಡರು ಹೇಳ್ತಾರೆ, ಅಪ್ಪ ಅಮೋಘ ಸಿದ್ಧ, ಏನಿದು ನಿನ್ನ ಜಾತ್ರೆಗೆ ಮೊದಲೇ ಬರ್ಬೇಕಂತ ಸಂಗನಗೌಡ್ರು ಪತ್ರ ಬರ್ದಾರ, ನೀ ನೋಡಿದ್ರ ನಮ್ಮನ್ನ ನಡಬರ್ಕ ಸಿಗಿಸಿ ಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾರ ಅಮೋಘ ಸಿದ್ಧಗ ಅಡಿಯಪ್ಪಗೌಡ್ರು. ಅದಾಗಲೇ ಸಣ್ಣಗೆ ಕತ್ತಲು ಆವರಿಸತೊಡಗಿತು. ಮುಂದೆ ಏನು ಮಾಡುವುದು ಅಂತ ಗಾಢ ಚಿಂತೆಯಲ್ಲಿ ಅಡಿಯಪ್ಪಗೌಡರು ಕುಳಿತಿರುವಾಗ ಅಲ್ಲೊಬ್ಬ ಕಂಬಳಿ ಹೊತ್ತಿಕೊಂಡು ಈ ಗಾಡಿಯ ಹತ್ತಿರ ಬರುತ್ತಾನೆ. ಅಡಿಯಪ್ಪಗೌಡ ಮತ್ತು ಸಂಗಡಿಗರು ನಿಂತ ಗಾಡಿಯ ಹತ್ತಿರ ಆ ಕಂಬಳಿ ಹೊತ್ತಿಕೊಂಡ ಒಬ್ಬ ಹುಡುಗ ಅಲ್ಲಿಗೆ ಬರುತ್ತಾನೆ. ಅವರ ಹತ್ತಿರ ಬಂದ ಆ ಹುಡುಗ ಎಲ್ಲಿಗೆ ಹೊಂಟಿರಿ ಅಂತ ಕೇಳ್ತಾನ. ಅವನಿಗೆ ಅಡಿಯಪ್ಪಗೌಡ್ರು ಹೇಳ್ತಾರ, ಚಬನೂರಿಗೆ ಹೊಂಟಿವಪ್ಪ ಅಂತ ಹೇಳ್ತಾರ ಅಡಿಯಪ್ಪಗೌಡ್ರು. ಅವಾಗ ಆ ಹುಡುಗ, ನಾನು ಅಲ್ಲಿಗೆ ಹೊಂಟಿನ್ರಿ ಗೌಡ್ರ, ಜಾಸ್ತಿ ಮಳಿ ಬಂದು ಡೋಣಿ ಬಂದ್ರ ನಮಗ ಹೋಗಾಕ ಆಗಲ್ರಿ, ಬರ್ರಿ, ಬಾಳ್ ಮಳಿ ಬರ್ತಂದ್ರ ಡೋಣಿ ಬೇರೆ ಬಾಳ್ ಬರ್ತದ, ಇನ್ನ ಹೋಗಾಕ ಆಗಂಗಿಲ್ಲ, ಹಿಂಗೆ ಹೋಗೋಣ ಬರ್ರಿ ಅಂತ ಎತ್ತುಗಳು ಕಟ್ಕೊಂಡು
ತಾನೇ ಗಾಡಿ ಹೊಡ್ಕೊಂತ ಹೋಗ್ತಾನ ಆ ಹುಡುಗ. ರಾತ್ರಿ ಬೇರೆ ಬಾಳ ಆಗ್ಯದ, ಹೋಗೋಣ ನಡ್ರಿ ಅಂತ ಎಲ್ಲರನ್ನೂ ಕರ್ಕೊಂಡು ಗಾಡಿ ಹತ್ಕೊಂಡು ಹೊಂಟು ಬಿಡ್ತಾರ ಆ ಹುಡುಗನ ಜೊತೆ. ಈ ಕಡೆ ಸಂಗನಗೌಡ್ರು ಅಮೋಘ ಸಿದ್ದನ ಗುಡಿಗೆ ಹೋಲಾಕ ತಯಾರಾಗ್ತಾರ. ಅವಾಗಲೇ ಸಂಗನಗೌಡ್ರ ಬಲಗೈ ಬಂಟನಾದ ಈರಪ್ಪಗ ಹೇಳ್ತಾರ, ಹಕ್ಕಂಡಳ್ಳಿ ಗೌಡ್ರು ಬರ್ತೀನಂತಿದ್ರು, ರಾತ್ರಿ ಬೇರೆ ಬಾಳಾಗೈತಿ, ಮಳಿ ಬೇರೆ ಈಗ ನಿಂತದ, ಡೋಣಿ ಹತ್ರ ಹೋಗಿ ಅವ್ರು ಬಂದ್ರ ಅವ್ರನ್ನ ಕರ್ಕೊಂಡು ಬಾ ಅಂತ ಈರಪ್ಪಗ ಕಳಿಸ್ತಾರ ಸಂಗನಗೌಡ್ರು. ಈ ಕಡೆ ಆ ಹುಡುಗನ ಜೊತೆ ಹೊರಟ ಎತ್ತಿನ ಗಾಡಿಯು ಸುಮ್ಮನೆ ಸಲೀಸಾಗಿ ಸಾಗುತ್ತಾ ಹೋಯಿತು. ಮಳೆಯೂ ನಿಂತಿತು, ದಾರಿ ಕೂಡ ಸುಲಭವಾಗಿ ಸಾಗುತ್ತಾ ಹೋಯಿತು. ಇನ್ನೇನು ಊರು ಹತ್ತಿರ ಬಂತು ಅನ್ನುವಷ್ಟರಲ್ಲಿ ಆ ಹುಡುಗ ಗಾಡಿಯಿಂದ ಇಳಿದು, ಗೌಡ್ರ, ನಾನಿಲ್ಲೇ ಕುರಿ ತರಿಬಿನ್ರಿ, ನಾನ್ ಹಿಂಗೆ ಹೋಗ್ತೀನ್ರಿ, ನೀರೇನು ಬಾಳಿಲ್ಲ, ಡೋಣ್ಯಾಗ ಸೊಕಾಸ್ ಗಾಡಿ ಹೋತದ, ಹೋರಿ ಅಪ್ಪ ಅಂತ ಹೇಳ್ತಾನ. ಅವಾಗಲೇ ಎತ್ತಿನ ಗಾಡಿಯ ಶಬ್ದವನ್ನು ಕೇಳಿದ ಈರಪ್ಪನು ಅವರ ಹತ್ತಿರ ಬಂದು ಎತ್ತಿನ ಗಾಡಿ ಮತ್ತು ಅವರನ್ನು ಎಲ್ಲರನ್ನು ಕರೆದುಕೊಂಡು ಸಂಗನಗೌಡರ ಮನೆಗೆ ಹೋಗುತ್ತಾನೆ. ಅವಾಗ ಸಂಗನಗೌಡ ಮತ್ತು ಅಡೆಪ್ಪಗೌಡರು ಇಬ್ಬರೂ ಕುಳಿತು ಮಾತಾಡುವಾಗ ದಾರಿಯಲ್ಲಿ ಆದ ಎಲ್ಲ ಘಟನೆಗಳನ್ನು ಅಡೆಪ್ಪಗೌಡ ಅವರು ಆ ಸಂಗನಗೌಡರಿಗೆ ವಿವರಿಸಿ ಹೇಳ್ತಾರ. ಅಡೆಪ್ಪಗೌಡರ ಮಾತನ್ನು ಕೇಳಿದ ಸಂಗನಗೌಡರು, ಹೌದಾ, ಇಲ್ಲೆಲ್ಲಿ ಸುತ್ತಮುತ್ತ ಕುರಿ ಯಾರು ತರಬಿಲ್ಲಲ್ಲ, ಹಾಗಿದ್ರ ಆ ಹುಡುಗ ಯಾರು ಅಂತ ಹೇಳಿ ವಿಚಾರ ಮಾಡೋಣ ತಗೋ ಅಂತೇಳಿ ಸುಮ್ಮನಾಗಿ ಬಿಡ್ತಾರ ಸಂಗನಗೌಡರು. ಅವಾಗ ಅಡೆಪ್ಪಗೌಡರು ಬಹಳ ವಿಚಾರ ಮಾಡ್ಕೋತ ಕುಂದಿರ್ತಾರ. ಯಾರಿದ್ದಿರ್ಬೇಕು ಆ ಹುಡುಗ ಅಂತ ಹೇಳಿ ಬಹಳ ವಿಚಾರ ಮಾಡಿ ಕಡಿಗಿ ಅಮೋಘ ಸಿದ್ದಗ ಹೇಳ್ತಾರ, ಅಮೋಘ ಸಿದ್ದ, ನೀನೇ ಬಂದು ನಮಗ ದಾರಿ ತೋರಿಸಿ ಏನಪ್ಪ, ಊರ್ತನ ಬಿಟ್ಟು ನೀನೇ ಹೋಗಿ ಏನಪ್ಪ ತಂದಿ ಅಮೋಘ ಸಿದ್ದ ಅಂತೇಳಿ ಮನೆಯಿಂದಾನೇ ನಮಸ್ಕಾರ ಮಾಡ್ತಾರ. ಮುಂದ ಅಡೆಪ್ಪಗೌಡರು ಸ್ಥಾನ ಎಲ್ಲ ಮುಗಿಸಿಕೊಂಡು ಅಮೋಘ ಸಿದ್ದನ ಗುಡಿಗೆ ಹೊರಡಲಾಕ ಅಣಿಯಾಗಿ ನಿಲ್ಲಿರ್ತಾರ. ಮುಂದ ಸಂಗನಗೌಡರು ಮತ್ತ ಅಡೆಪ್ಪಗೌಡರು ಇಬ್ರು ಸೇರಿ ಅಮೋಘ ಸಿದ್ದನ ಗುಡಿಗೆ ಹೋಗ್ತಾರ. ಈ ರೀತಿಯಾಗಿ ಅಮೋಘ ಸಿದ್ದನ ಪವಾಡ ಹಕ್ಕಂಡಳ್ಳಿ ಗೌಡ್ರ ಜೊತೆ ಈ ರೀತಿಯಾಗಿ ಆಗಿದೆ ಸ್ನೇಹಿತರೆ. ಮುಂದ ಅಮೋಘ ಸಿದ್ದನ ಜಾತ್ರೆ ಎಲ್ಲ ಮುಗಿದ ಮ್ಯಾಲ ತಮ್ಮ ಸ್ವಗ್ರಾಮಕ್ಕ ಹೊರಡ್ಲಾಕ ಅಣಿಯಾಗಿ ನಿಲ್ತಾರ ಅಡೆಪ್ಪಗೌಡರು. ಅದೇ ಸಮಯಕ್ಕೆ ಸಂಗನಗೌಡರು ಕೂಡ ನಾನು ನಿಮ್ಮ ಜೊತೆ ನಿಮ್ಮ ಊರಿಗೆ ಬರ್ತೀನಿ ನಡ್ರಿ ಗೌಡ್ರ ಅಂತ ಹೇಳ್ತಾರ. ಅವಾಗ ಚಬನೂರ್ ಗೌಡ್ರು ಮತ್ತ ಹಕ್ಕಂಡಳ್ಳಿ ಗೌಡ್ರು ಇಬ್ರು ಸೇರಿ ಹಕ್ಕಂಡಳ್ಳಿಗೆ ಹೊರಡಲಾಕ ಪ್ರಯಾಣ ಬೆಳೆಸ್ತಾರ. ಈ ರೀತಿಯಾಗಿ ಮಳೆ ಗಾಳಿಯ ನಡುವೆ ಸಿಲುಕಿದ ಹಕ್ಕಂಡಳ್ಳಿ ಗೌಡ್ರನ್ನ ನಿಧಾನವಾಗಿ ಚಬನೂರ್ ಗ್ರಾಮಕ್ಕೆ ತಂದು ನಿಲ್ಲಿಸ್ತಾನ ನನ್ನಪ್ಪ ಯೋಗಿ ಅಮೋಘ ಸಿದ್ದ. ಈ ರೀತಿಯಾಗಿ ಅಮೋಘ ಸಿದ್ದನ ಪವಾಡ ಈ ಪ್ರಕಾರವಾಗಿ ನಡೆದದ ನೋಡ್ರಿ ಅಪ್ಪ. ಈ ರೀತಿಯಾಗಿ ಚಬನೂರ ಅಮೋಘ ಸಿದ್ದನ ಪವಾಡಗಳು ನಡೆದಿದ್ದಾವೆ ಸ್ನೇಹಿತರೆ. ಮುಂದಿನ ಪವಾಡದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾವು ನೀವೆಲ್ಲ ಸಿಗೋಣ ಸ್ನೇಹಿತರೆ. ಅಲ್ಲಿಯವರೆಗೂ ನನ್ನ ನಮಸ್ಕಾರಗಳು. ಹಾಗೆಯೇ ಈ ವಿಭೂತಿ ಒಡೆಯ ಚಬನೂರ್ ಈ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ. ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪವಾಡದ ಜೊತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು. ಜೈ ಶ್ರೀ ಅಮೋಘ ಸಿದ್ದ. ಚಬನೂರ ಅಮೋಘ ಸಿದ್ದೇಶ್ವರ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ.